ಗುರು ಹಿರಿಯರಲ್ಲಿ ಏನು ಮಾಡಬೇಕು? ಗುರು ಹಿರಿಯರಿಗೆ ಗೌರವ ಕೊಡುವಂತೆ ಮಾಡಿ, ಆದರವನ್ನು ಮಾಡುವಂತೆ ಹೇಳ್ಬಿಟ್ಟು ಹೀಗೆ ಇಂತಹ ಒಂದು ವಿಚಾರಗಳನ್ನು ನಾವು ಸಮಕಾಲೀನ ಒಂದು ಚಿಂತನೆಗಳನ್ನು ಆಧುನಿಕ ಒಂದು ಮಕ್ಕಳಲ್ಲಿ ಅಥವಾ ಜನರಲ್ಲಿ ಬಿತ್ತಿದಾಗ ಏನಾಗುತ್ತಪ್ಪ ಅಂದರೆ ಭಕ್ತಿಯ ಅನುಭವ ಅಂತಕ್ಕಂಥ. ನೆಕ್ಸ್ಟು ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ. ಅದು ಹೇಗೆ ಹೇಳ್ತಾರೆ? ಕಾಯಕವನ್ನು ನಾವು ಮಾಡಬೇಕಾದ್ರೆ ಯಾವಾಗಲೂ ನಿಷ್ಠೆಯಿಂದ ಮಾಡಬೇಕು, ಪ್ರಾಮಾಣಿಕತೆಯಿಂದ ಮಾಡಬೇಕು, ಸತ್ಯದಿಂದ ಮಾಡಬೇಕು, ಸತ್ಯಾನ್ವೇಷಣೆಯಿಂದ ಹೋಗಬೇಕು. ಕೆಲವು ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ಹೋಗ್ತಾರೆ, ಪಬ್ಬುಗಳಂತೆ, ಕ್ಲಬ್ಗಳಂತೆ, ಎಲ್ಲೆಲ್ಲೋ ಹೇಳ್ಬಾರ್ದು ಅವುಗಳನ್ನೆಲ್ಲ. ಅಂಥವುಗಳ ಮೂಲಕ ಹಣವನ್ನು ಗಳಿಸಿದ್ರೆ ಅದು ಹಣ ಅಲ್ಲ, ಅದು ಕಾಯಕನೂ ಅಲ್ಲ. ಎಲ್ಲಿ ನಿಷ್ಠೆ ಸತ್ಯಗಳಿಂದ ಕೂಡಿರುತ್ತದೆಯೋ ಅಲ್ಲಿ ಏನಾಗುತ್ತಂದರೆ ದೈವತ್ವವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ, ಮುಕ್ತಿ ಪದದತ್ತ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಚಂಡಿಮಾರಸರು ಒಂದು ವಚನವನ್ನು ಹೇಳ್ತಾರೆ. ತಾನೇ ದೇವರು ತಾನೆಲ್ಲ ಬಲ್ಲೆನೆಂಬ, ತಾನೇ ಬ್ರಹ್ಮಸ್ವರೂಪಿ ಎಂಬ, ಏನುವನೆಲ್ಲವನು ಸಲಹಿದನಯ್ಯ, ಏನುವನು ಉಸಿಯ ನುಡಿಯವನನ್ನು ಎಂತು ನಾವಿಯಂತೆಂಬೆ ಚಿಮ್ಮನಿಗೆಯ ಚನ್ನರಾಮ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇಲ್ಲಿ ಏನಪ್ಪ ಅಂದರೆ ನಾನೇ ಎಲ್ಲ, ನಾನು ಅಲ್ಲಿ ಕನಕದಾಸದೊಂದು ನೆನಪಿದೆ, ನಾನು ಅನ್ನೋದು ನಾನು ಕೈಲಾಸವನ್ನಕ್ಕೆ ಹೋಗ್ಬೋದೇನೋ ಅಂತ ಹೇಳ್ತಾರೆ. ನಾನು ಅಂದರೆ ಇಲ್ಲೇನು ಅರ್ಥ? ಅಹಂಕಾರ, ಮದ, ಗರ್ವ, ಜಂಬ ಎಲ್ಲಿಯ ತನಕ ನಮ್ಮಲ್ಲಿ ಇರುತ್ತೋ ಅಲ್ಲಿಯ ತನಕ ನಮ್ಮ ಹತ್ರ ಭಗವಂತ ಅಂತಕ್ಕಂಥದ್ದೇ ಸುಳಿಯೋಲ್ಲ. ಅದಕ್ಕೆ ಕಬೀರ್ ದಾಸರು ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು, ದೋಹಿಯಲ್ಲಿ ಹೇಳಿದ್ದಾರೆ, ಜಬ್ ಮೈಥ ತಬ್ ಭಗವಾನ್ ನಾಥ, ಜಬ್ ಭಗವಂತ ತಬ್ ಮೈ ನಾಥ ಅಂತ ಹೇಳಿ. ಯಾವಾಗ ನಾನು ಅಂತಕ್ಕಂಥ ಅಹಂ ಇರುತ್ತೋ ಆಗ ಭಗವಂತ ನಮ್ಮ ಹತ್ರ ಬರಲ್ಲ. ಎಲ್ಲಿ ಭಗವಂತ ಇರ್ತಾನೋ ಅಲ್ಲಿ ನಾನು ಅಂತಕ್ಕಂಥ ಅಹಂ ಇರಲ್ಲ ಅಂತಕ್ಕಂಥದ್ದು ಎರಡೇ ಸಾಲುಗಳಲ್ಲಿ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಯಾರು ಕಬೀರ್ ದಾಸರವರು ಹೇಳಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಇನ್ನೊಂದು ಹೇಳ್ತಾರೆ, ದುಡಿಮೆ ಶ್ರೇಷ್ಠವಾಗಬೇಕಂದ್ರೆ ನಾವು ಒಳ್ಳೆ ಸತ್ಯ ನಿಷ್ಠೆಯಿಂದ ನ್ಯಾಯ ನೀತಿಯಿಂದ ಬದುಕಿದಾಗ ಮಾತ್ರ ಏನಾಗುತ್ತಂದರೆ ಅದು ದುಡಿಮೆಗೆ ಅಥವಾ ಕಾಯಕಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಕೇವಲ ತಾನುಣ್ಣದೇ ಇತರರಿಗೆ ಹಂಚಿ ತಿನ್ನುವುದು ಪರೋಪಕಾರ, ಪರೋಧರ್ಮ ಅಂತಕ್ಕಂಥದ್ದು ಎಲ್ಲಿ ಬರುತ್ತೋ ಅಲ್ಲಿ ಪರಮಾತ್ಮನನ್ನು ನಾವು ಕಾಣ್ತೀವಿ. ಎಲ್ಲಿ ಹಸಿದವರಿಗೆ, ನಾನು ಇಲ್ಲಿ ಒಂದು ಮಾತನ್ನು ಹೇಳ್ಬೋದು, ಯಾರು ಮದರ್ ತೆರೇಸಾ ಅವರು ಒಂದು ಸರಿ ಏನು ಮಾಡ್ತಾರಪ್ಪ ಅಂದರೆ, ಮಳೆ ಚೆನ್ನಾಗಿ ಸುರಿತಾ ಇರುತ್ತೆ, ಒಬ್ಬ ರೋಗಿಷ್ಟ ಕೈ ಕಾಲು ಎಲ್ಲ ಹುಣ್ಣಾಗಿರುತ್ತೆ, ಅಡ್ಡ ರಸ್ತೆಯಲ್ಲಿ, ಮಧ್ಯದ ರಸ್ತೆಯಲ್ಲಿ ಅವನು ಚಳಿಯಲ್ಲೇ ನಡುತ್ತಾ ಇರ್ತಾನೆ. ಅವನ ಹತ್ರ ಹೋಗ್ಬಿಟ್ರೆ ಕೀವು ಅಂಥದ್ರಿಂದ ವಾಸನೆ ಅಂದರೆ ವಾಸನೆ, ಯಾರು ಸಹ ಅವನ ಹತ್ರ ಸುಳಿಯೋದಿಲ್ಲ. ಆಗ ಕಿಟಕಿಯಲ್ಲಿ ನೋಡಿದ ಮದರ್ ತೆರೇಸಾ ಅವನ ಹತ್ತಿರಕ್ಕೆ ಹೋಗ್ಬಿಟ್ಟು ಇನ್ನೊಬ್ಬರ ಸಹಾಯ ಪಡೆದು ಅವನನ್ನು ಕರ್ಕೊಂಡು ಬಂದುಬಿಟ್ಟು ಹತ್ತಿ ಇದು ಎಲ್ಲ ಒರೆಸಿ ಅವನಿಗೆ ಮುಲಾಮನ್ನು ಹಚ್ಚಿದಾಗ ಅವನು ಹೇಳ್ತಾನೆ, ಅಮ್ಮ ತಾಯಿ, ನಾನು ದೇವರನ್ನು ಎಲ್ಲೂ ಕಾಣಲಿಲ್ಲ, ನಿನ್ನಲ್ಲಿ ಕಂಡೆ ಅಂತ ಹೇಳ್ತಾನೆ. ಇಲ್ಲಿ ಅರ್ಥ ಏನು? ನಾವು ಯಾರು ನಿರ್ಗತಿಕರಿಗೆ, ಕೈಲಾಗದವರಿಗೆ ಸಹಾಯ ಮಾಡ್ತೀವೋ ಅಲ್ಲೇ ಭಗವಂತ ಇರ್ತಾನೆ, ಇನ್ನೆಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ. ನಾವು ಒಳ್ಳೆಯ ನಡತೆಯಲ್ಲಿ, ಒಳ್ಳೆಯ ಮಾರ್ಗದಲ್ಲಿ ನಡೆದಾಗ ಅಲ್ಲಿ ಖಂಡಿತ ಭಗವಂತ ಅಂತಕ್ಕಂಥದ್ದು ನಮಗೆ ಗೋಚರವಾಗ್ತಾನೆ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಕಾಯಕ ಏನಿದೆ ಅದು ನಿಜವಾಗ್ಲೂ ನಿಷ್ಠೆಯಿಂದ ಮಾಡಿ ಶ್ರೇಷ್ಠ ದುಡಿಮೆಯಾಗಿರಲಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ.